ಹಲೋ ಮೂವಿ ಫ್ಯಾನ್ಸ್, ಪಾರ್ಟ್ 1 ಜೋಕರ್ನ ನೋಡಾದ್ಮೇಲೆ ಪಾರ್ಟ್ 2 ಏನಿರ್ಬೋದು ಅನ್ನೋದೊಂದು ಕ್ಯೂರಿಯಾಸಿಟಿ ಜೊತೆನೆ ಓದೆ ಅಂತ ಅನ್ಬೋದು. ಹಾಗೆ ಜೋಕರ್ನ ಲವ್ ಸ್ಟೋರಿ ಈಗೂ ತೋರಿಸ್ಬೋದು. ಅನ್ಇಮ್ಯಾಜಿನಬಲ್ ಒಂದು ಎಂಡ್ ಟ್ವಿಸ್ಟ್ನು ಕೊಟ್ಟಿದ್ದು ಸಖತ್ ಅಮೇಝಿಂಗ್ ಆಗಿತ್ತು ಅಂತ ಅನ್ಬೋದು. ಈಸಿಯಾಗಿ ಹಲವಾರು ಪ್ರಿಡಿಕ್ಟಬಲ್ ಇದ್ರೂ ಮೂವಿ ಒಂಥರ ಆಸಮ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಟೈಟಲ್ ವಿಚಾರಕ್ಕೆ ಬಂದರೆ ಜೋಕರ್ ದ ಫಾಲಿ ಹೀಡರ್ ಅಂತ. ಹಾಗೆ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮ್ಗೆ ಆನರ್ಸ್ ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 18 minutes ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಜೋಕರು ಅವರ ಒಂದು ಫಸ್ಟ್ ಪಾರ್ಟಲ್ಲಿ ಒಂದು 5 ಕೊಲೆಯನ್ನು ಮಾಡಿರ್ತಾರೆ. ಆ ಎಲ್ಲ ಕೊಲೆಗಳಿಗೂ ಈ ಸೆಕೆಂಡ್ ಭಾಗದಲ್ಲಿ ಅವರಿಗೆ ಕೋರ್ಟಲ್ಲಿ ಏನು ಶಿಕ್ಷೆ ಓಡಿಸ್ತಾರೆ, ಹಾಗೆ ಜೋಕರಿಗೆ ಹೇಗೆ ಲವ್ ಸ್ಟೋರಿ ಉಂಟಾಗತ್ತೆ ಅನ್ನೋ ವಿಚಾರನೆಲ್ಲ ಈ 2ನೇ ಭಾಗದಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದನ್ನು ನೀವು ತಿಳ್ಕೊಬೇಕಾದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ಪಾಸಿಟಿವ್ ವಿಚಾರಕ್ಕೆ ಬಂದರೆ ಪಾಸಿಟಿವ್ ಅಷ್ಟೊಂದೇನು ವಿಚಾರಗಳೇ ಇಲ್ಲ, ಆದರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು. ಅಲ್ಲಿ ಯೂಸ್ ಮಾಡಿರೋ ಕೋರ್ಸ್ ಸನ್ನಿವೇಶಗಳು ಸಖತ್ ಬ್ಯೂಟಿಫುಲ್ಲಾಗಿ ರೆಪ್ರೆಸೆಂಟೇಷನ್ ಮಾಡ್ರು ಅಂತ ಅನ್ಬೋದು. ಹಾಗೆ ಸಾಂಗ್ ಮುಖಾಂತರ ಹಲವಾರು ವಿಚಾರಗಳು ಕನ್ವೆ ಮಾಡ್ರೂ ಆ ಸಾಂಗ್ಸ್ಗಳೇ ಸ್ವಲ್ಪ ಇರಿಟೇಷನ್ ಆಗೋ ರೀತಿ ಫೀಲ್ ಆಗುತ್ತೆ, ಒಂದು ರೀತಿ ನೆಗೆಟಿವ್ ಆಗೋ ಟರ್ನ್ ಆಯಿತು ಅಂತ ಅನ್ಬೋದು. ಆದರೆ ಒಂದು ಜೋಕರ್ನ ಒಂದು ಲವ್ ಸ್ಟೋರಿ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಇಷ್ಟು ನನಗೆ ಮೂವಿಯಲ್ಲಿ ಅನಿಸಿದ್ದು ಪಾಸಿಟಿವ್. ಹಾಗೆ ಮೂವಿಯ ನೆಗೆಟಿವ್ ವಿಚಾರಕ್ಕೆ ಬಂದರೆ ಜೋಕರ್ನ ಪಾತ್ರ ಎಷ್ಟು ಫಸ್ಟ್ ಪಾರ್ಟಲ್ಲಿ ಇಷ್ಟಪಟ್ಟಿದ್ವೋ ಸೆಕೆಂಡ್ ಪಾರ್ಟದಲ್ಲಿ ಆ ಪೊಟೆನ್ಷಿಯಲ್ಲು, ಆ ಕ್ರಿಸ್ಪಿನೆಸ್ನ ಇನ್ನೂ ಬ್ಯೂಟಿಫುಲ್ ಆಗಿ ಯುಟಿಲೈಸ್ ಮಾಡ್ಕೊಬೋದಾಗಿತ್ತು ಅಂತ ಅನ್ಬೋದು. ಹಾಗೆ ಆ ಜೈಲ್ ಸೀಕ್ವೆನ್ಸ್ಗಳಾಗಲಿ, ಆ ಕೋರ್ಟ್ ಕಚೇರಿಗಳ ಸೀಕ್ವೆನ್ಸ್ಗಳಾಗಲಿ ಇನ್ನೂ ಬೆಟರ್ ಆಗಿ ಪ್ರೆಸೆಂಟೇಷನ್ ಮಾಡ್ಬೋದಾಗಿತ್ತು ಅಂತ ಅನ್ಬೋದು. ಹಾಗೆ ಆ ಬ್ಯಾಕ್ ಗ್ರೌಂಡ್ ಸಾಂಗ್ಗಳನ್ನು ಇನ್ನೂ ಬೆಟರ್ ಆಗಿ ವರ್ಕ್ಔಟ್ ಆಗ್ಬೋದಾಗಿತ್ತು. ಅದ್ರ ಜೊತೆ ಆ ಸಾಂಗ್ಸ್ಗಳು ಏನು ಕನ್ವೆ ಮಾಡೋಕ್ಕೆ ಹೊಲ್ಟಿದ್ರಲ್ಲ, ಅದು ಲಿಟ್ರಲ್ ಆಗಿ ಯಾಕೆ ಗುರು ಆಗ್ತಾ ಇದ್ದೀರಾ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಕಥೆಯ ನರೇಷನ್ ಒಂದು ಸ್ಲೋ ಪೇಸಲ್ಲಿ ಇರುತ್ತೆ ಅಂತ ಅನ್ಬೋದು. ಫಸ್ಟ್ ಹಾಫ್ ಇದೆ, ಸೆಕೆಂಡ್ ಹಾಫಲ್ಲಿ ಬೆಟರ್ ಆಗಿರ್ಬೋದು ಅಂತ ಅಂದ್ಕೊಂಡ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಟಾರ್ಟಿಂಗು ಬೆಟರ್ ಆಗಿತ್ತು, ಅದಾದಮೇಲೆ ಯಥಾಸ್ಥಿತಿ ಒಂದು ಸ್ಲೋ ಪೇಸಲ್ಲೇ ಸಾಕ್ತು ಅಂತ ಅನ್ಬೋದು. ಆದರೆ ಇಲ್ಲಿ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಎಲ್ಲ ಯುಟಿಲೈಸ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಡೈಲಾಗ್ಸ್ ರೈಟಿಂಗು ಸಖತ್ ಇಂಪ್ರೆಸಿವ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ಓವರಾಲ್ ಆಗಿ ಒಂದು ಟೈಮ್ ವಾಚಬಲ್ ಅಂತೀನಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 2 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮ್ಗೆ ಆನರ್ಸ್ ಅಂದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.